ಹಲೋ ಎವ್ರಿವನ್, ದಿಸ್ ಇಸ್ ಡಾಕ್ಟರ್ ಹರ್ಷಿತಾ. ಯಾವುದೇ ಪೇಷಂಟ್ ಹಾಸ್ಪಿಟಲ್ಗೆ ಚೆಸ್ಟ್ ಪೇನ್ ಅಂತ ಬಂದಾಗ ಅವರಿಗೆ ಡಾಕ್ಟರ್ ಫಸ್ಟ್ ಇಸಿಜಿನ ಅಡ್ವೈಸ್ ಮಾಡ್ತಾರೆ. ಬಟ್ ಇಸಿಜಿ ಅಡ್ವೈಸ್ ಮಾಡಿದಾಗ ಪೇಷಂಟ್ಗೆ ಒಂದಷ್ಟು ಡೌಟ್ಸ್ ಬರುತ್ತೆ. ಅದ್ರ ಮೆಜಾರಿಟಿ ಆಫ್ ದ ಡೌಟ್ಸ್ ಏನಾಗಿರುತ್ತೆ ಅಂದ್ರೆ ಇಸಿಜಿ ಎಲ್ಲಿ ಮಾಡ್ತಾರೆ ಮೇಡಮ್, ಎಲ್ಲಿಗೆ ಹೋಗಿ ಮಾಡಿಸ್ಬೇಕಂತ ಇರ್ತದೆ. ಎರಡನೇದು ಇಸಿಜಿ ಮಾಡಿಸಿದ್ರೆ ರಿಪೋರ್ಟ್ ಎಷ್ಟೊತ್ತಾಗುತ್ತೆ ಕೊಡೋದು. ಮೂರನೇದು ಇಸಿಜಿ ಕಾಸ್ಟ್ಲಿ ಆಗುತ್ತೆ ಮೇಡಮ್, ಅಮೌಂಟ್ ಎಷ್ಟಾಗುತ್ತೆ ಅನ್ನೋದಾಗಿರುತ್ತೆ. ಸೊ ಐ ಥಾಟ್ ಆಫ್ ಆನ್ಸರಿಂಗ್ ಆಲ್ ದಿಸ್ ಕ್ವೆಶ್ಚನ್ಸ್ ಟುಡೇ. ಮೊದಲನೇದಾಗಿ ಎಲ್ಲರೂ ಏನ್ ಕೇಳೋದಂದ್ರೆ ಇಸಿಜಿ ಮಾಡಿಸಿ ಅಂದ ತಕ್ಷಣ ಎಲ್ಲಿ ಮಾಡೋದಂತ ಕೇಳ್ತಾರೆ. ನೀವು ಯಾವ ಹಾಸ್ಪಿಟಲ್ಗೆ ಹೋಗ್ತೀರಾ ಅಲ್ಲೇನೆ ಈ ತರ ಬೆಡ್ ಸೈಡ್ ಪೇಷಂಟ್ ಅನ್ನ ಮಲಗಿಸಿ ಇಸಿಜಿ ಮಾಡ್ತಾರೆ. ಇಸಿಜಿ ಮಾಡಬೇಕಾದ್ರೆ ಏನಂದ್ರೆ ಈ ತರ ಇನ್ಲೀಡ್ಸ್ ಅಂತ ಇರ್ತದೆ, ಅದನ್ನ ಜಸ್ಟ್ ಈ ತರ ಕೈಗೆ ಕಾಲಿಗೆ ಹಾಕಿ ಮಲಗಿಸಿ ಮಾಡುವಂತದ್ದು. ಎರಡನೇದು ಈ ತರ ಚೆಸ್ಟ್ ಲೀಡ್ಸ್ ಅಂತ ಇರ್ತದೆ. ಚೆಸ್ಟ್ ಲೀಡ್ಸ್ ನಿಮಗೆ ಬೇರ್ ಚೆಸ್ಟ್ ಮೇಲೆ ಈ ತರ ಜಸ್ಟ್ ನೆಗೆಟಿವ್ ಪ್ರೆಷರ್ ಕೊಟ್ಟಿರ್ತಾರೆ. ಇದು ಚೆಸ್ಟ್ ಲೀಡ್ಸ್ ಅಂತ ಹೇಳ್ತಾರೆ. ಇದು 6 ಇರ್ತದೆ, ಅದು 4 ಇರುತ್ತೆ. ಇದನ್ನೆಲ್ಲ ಅಪ್ಲೈ ಮಾಡಿ ಆದ್ಮೇಲೆ ಏನಿಲ್ಲ, ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ, ಈ ಸ್ಕ್ರೀನ್ ಮೇಲೆ ಇಸಿಜಿ ಡಿಸ್ಪ್ಲೇ ಆಗುತ್ತೆ. ಡಿಸ್ಪ್ಲೇ ನೀಟಾಗಿ ಆಗ್ತಿದೆ ಅಂತ ನಿಮಗೆ ಗೊತ್ತಾದಾಗ ನೀವು ಈ ತರ ಪ್ರಿಂಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಪ್ರಿಂಟ್ ಅಂತ ಒಂದು ಆಪ್ಷನ್ ಕೊಟ್ರೆ ಒಂದು ಅನಲೈಸಿಂಗ್ ಅಂತ ಬರುತ್ತೆ. ಒಂದು 10 ಸೆಕೆಂಡ್ಸ್ ತಗೊಳುತ್ತೆ ಟೈಮು. 10 ಸೆಕೆಂಡ್ಸ್ ಟೈಮ್ ತಗೊಂಡಾದ್ಮೇಲೆ ಜಸ್ಟ್ ಇಸಿಜಿ ಪ್ರಿಂಟ್ ಬರುತ್ತೆ. ಹಂಗೆ ನೋಡಿ, ಈಗ ಸ್ಯಾಂಪ್ಲಿಂಗ್ ಅನಲೈಸಿಂಗ್ ಅಂತ ಬರ್ತಾ ಇದೆ, ಈ ತರ ಪ್ರಿಂಟ್ ಬರ್ತದೆ. ಅಂದ್ರೆ ಎಷ್ಟೊತ್ತು ತಗೊಳುತ್ತೆ ಮೇಡಮ್ ಟೈಮು ಇಸಿಜಿ ರಿಪೋರ್ಟ್ ಬರ್ಲಿಕ್ಕೆ ಅಂತ ತುಂಬಾ ಜನ ಕೇಳ್ತಾರೆ. ಇಟ್ಸ್ ಜಸ್ಟ್ ಅ ಮ್ಯಾಟರ್ ಆಫ್ ಲೈಕ್ ಒಂದು 2 ಮಿನಿಟ್ಸ್. ಒಂದು 2 ಮಿನಿಟ್ಸ್ ಅಲ್ಲೆಲ್ಲ ಇಸಿಜಿ ರಿಪೋರ್ಟ್ ಬರುತ್ತೆ. ಸೊ ನೀವು ತುಂಬಾ ಹೊತ್ತು ವೆಯ್ಟ್ ಮಾಡಬೇಕು, ಆ ತರದೆಲ್ಲ ಏನಿಲ್ಲ. ಮೂರನೇ ಕ್ವೆಶ್ಚನ್ ತುಂಬಾ ಜನ ಏನ್ ಕೇಳೋದು ಅಂದ್ರೆ ಇಸಿಜಿ ಅಮೌಂಟ್ ಎಷ್ಟಾಗುತ್ತೆ ಅಂತ. ತುಂಬಾ ಜನ ಹೇಳ್ತಾರೆ ಮೇಡಮ್ 2,000-3,000 ತನಕ ಏನಾದ್ರೂ ಆಗುತ್ತೆ ಅಂತ ಕೇಳ್ತಾರೆ. ಇಲ್ಲ, ಇಸಿಜಿ ಜಸ್ಟ್ 150 ಇಂದ 500 ತನಕ ವೇರಿ ಆಗುತ್ತೆ. ಡಿಪೆಂಡ್ಸ್ ಆನ್ ಹಾಸ್ಪಿಟಲ್, ನೀವು ಯಾವ ಹಾಸ್ಪಿಟಲ್ ಅಂತ. ಕೆಲವರು 150 ರೂಪಾಯಿ ಮಾಡ್ತಾರೆ, ಕೆಲವರು 250 ರೂಪಾಯಿ ಮಾಡ್ತಾರೆ, ಕೆಲವರು 300 ಮಾಡ್ತಾರೆ, ಕೆಲವರು 500 ಮಾಡ್ತಾರೆ. ಬಟ್ ವಿತಿನ್ 500 ಮ್ಯಾಕ್ಸಿಮಮ್ ಆಫ್ ದ ಹಾಸ್ಪಿಟಲ್ ಅಲ್ಲಿ ಅಷ್ಟಕ್ಕೆ ಮಾಡೋದು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ just thank me.